ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ವಿಡಿಯೋ ಕ್ವಾಲಿಟಿ ಏನೋ ಬಹಳ ಚೆನ್ನಾಗಿದೆ. ನಾನು ತಗೊಂಡ್ರೆ ಈ ಫೋನೇ ತಗೋಬೇಕು ಅಂತ ಅದು ಯಾವ ಫೋನು ಅಂತ ಗೊತ್ತಾಗ್ತಿಲ್ಲ. ಏನಂತೀರ ಮೇಡಮರೇ? ತಮಾಷೆ ಮಾಡೋದಕ್ಕೂ ಹೊತ್ತು ಗೊತ್ತು ಇರುತ್ತೆ. ಎಲ್ಲ ಟೈಮಲ್ಲೂ ನಾಲ್ಗೆ ಹರಿ ಬಿಡಬಾರ್ದು. ಆಯ್ತು ಬಾರೆ, ಕಂಡಿದ್ದೀನಿ. ನಿಮ್ಮಪ್ಪಂದು ತಳ ಅಲ್ಲಾಡ್ತಿದೆ, ಇವತ್ತೋ ನಾಳೆನೋ ಅನ್ನಂಗೆ. ನೀನು ಅವಾಗ ಮಿನಿಸ್ಟ್ರು ಮಗಳೇ ಅಲ್ಲ. ನಾನು ನಿನಗೆ ಸಲಾಮ್ ಹೊಡೆಯೋದು ಇಲ್ಲ. ನಾನು ಕನೆಕ್ಷನ್ ಅನ್ಕೊಂಡು ಕೋಟಿ ಕೋಟಿ ಸಂಪಾದಿಸ್ತೀನಿ, ದುಬೈಯಲ್ಲಿ ಮನೆ ಮಾಡ್ತೀನಿ. ಅವಾಗ ನೀನೇ ಬಂದು ನನಗೆ ಸಲ್ಯೂಟ್ ಹೊಡಿಬೇಕಾಗತ್ತೆ. ಈ ಶತಮಾನದ ಮಾದರಿ ಹೆಣ್ಣು, ಸ್ವಾಭಿಮಾನದ ಸಾಹಸಿ ಹೆಣ್ಣು, ಗುಲಾಮಳಿಗಳಲ್ಲ, ಸಲಾಮ್ ಹೊಡಿಯೋಲ್ಲ. ಆ ವಿಡಿಯೋ ಎಲ್ಲಿಂದ ಬಂತ ಗೊತ್ತಿಲ್ಲ, ಬಟ್ ಸಿಕ್ಕಾಬಟ್ಟೆ ವೈರಲ್ ಆಗ್ತಿದೆ. ಅದರಲ್ಲೂ ಹೌದು ದುಡ್ಡು ತಗೊಂಡಿದ್ದೀನಿ ಅಂತ ನೀನೇ ಹೇಳಿರೋ ಆಗಿದೆ. ಹೇಳಿರೋ ಹಾಗಲ್ಲ, ನಾನೇ ಹೇಳಿರೋದು. ಏನು ಹೇಳ್ತಿದ್ದೀಯಣ್ಣ? ಹೌದು ಸುರೇಂದ್ರ, ಆ ಮಾತಾಡಿದ್ದು ನಾನೇ. ಆದರೆ ಅದು ಸಂದರ್ಭ ಬೇರೆ ಆಗಿತ್ತು. ನಾನು ಕೋಪದಲ್ಲಿ ಮಾತಾಡಿದ್ದನ್ನ ಎಡಿಟ್ ಮಾಡಿ ಕಟ್ ಮಾಡಿ ವೈರಲ್ ಮಾಡಿದ್ದಾರೆ. ಅದಾದ ಮೇಲೆ ನಾವು ಮಾತಾಡಿದ್ದೇ ಬೇರೆ. ಎಂತೆಂತ ಪಾಪಿಗಳಿರ್ತಾರೆ. ನಾನು ಅದನ್ನ ಫೇಕ್ ವಿಡಿಯೋ ಅಂತಾನೆ ಅನ್ಕೊಂಡಿದ್ದೆ ವೀರು. ಈ AI ಎಲ್ಲ ಬಂದಿದೆಯಲ್ಲ, ಹಾಗೆ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೆ. ಅಕ್ಕ, ನಾನು ಫೇಕ್ ಅಲ್ಲ, ಆ ವಿಡಿಯೋನು ಫೇಕ್ ಅಲ್ಲ. ಆದರೆ ಮಾತಾಡಿದ್ದು ಪೂರ್ಣ ಸತ್ಯನೂ ಅಲ್ಲ. ಬಾವಾ, ನಿಮ್ಮನ್ನು ನೋಡಕ್ಕೆ MP ಅವ್ರು ಬಂದಿದ್ದಾರೆ. ಏನು MP ಸಾಹೇಬ್ರು? ಅದು ಇಷ್ಟೊತ್ತಿನಲ್ಲಿ? ಯಾಕೆ ಬಂದಿರ್ಬೋದು? ಒಂದ್ ವೇಳೆ ಮಗಳನ್ನ ಮದುವೆ ಮಾಡ್ಕೊಳ್ಳಿಲ್ಲ ಅಂತ ಕೋಪಕ್ಕೆ ಏನಾದ್ರೂ ಮಾತಾಡಕ್ ಬಂದಿದಾರಾ? ಏನಾಗತ್ತೋ ನೋಡೋಣ. ಮೊದಲು ಮನೆ ತನಕ ಬಂದವ್ರನ್ನ ಒಳಗೆ ಬರ್ಮಾಡ್ಕೋಬೇಕು. ಹೋಗಿ ಕರ್ಕೊಂಬಮ್ಮ. ಬನ್ನಿ ಬನ್ನಿ MP ಸಾಹೇಬ್ರೆ, ನಮಸ್ಕಾರ. ಸಾರಿ ವೀರು, ಇಷ್ಟೊತ್ತಲ್ಲಿ ಬಂದು ನಾನು ತೊಂದರೆ ಕೊಡ್ತಾ ಇದ್ದೆ. ಪರವಾಗಿಲ್ಲ ಸರ್, ನಾವೆಲ್ಲ ಮಲಗೋದು ಲೇಟೆ. ವೀರು, ನನ್ನ ಮಗಳು ಮದುವೆ ವಿಚಾರದಲ್ಲಿ ನಾನು ಅವತ್ತು ತುಂಬಾನೇ ಕೂಗಾಡ್ಬಿಟ್ಟೆ. ಆದ್ರೆ ಏನ್ ಮಾಡೋದು, ಒಬ್ಬ ಹೆಣ್ಣು ಮಗಳ ತಂದೆಯಾಗಿ ನನಗೆ ಅವತ್ತು ತುಂಬಾನೇ ನೋವಾಗಿತ್ತು. MP ಸಾಹೇಬ್ರೆ, ಆ ವಿಷಯಕ್ಕೆ ನಾನು ಈಗಲೂ ಕ್ಷಮೆ ಕೇಳ್ತೀನಿ. ಇರಲಿ, ಋಣಾನುಬಂಧ ಎಲ್ಲಿರುತ್ತೋ ಅಲ್ಲಿ ಸಂಬಂಧಗಳು ಬೆಳೆಯುತ್ತೆ. ನಿಮ್ಮ ಸಂಬಂಧ, ನಿಮ್ಮ ಮನೆಯವರ ಸಂಬಂಧ ಬೆಳೆಸೋ ಯೋಗ್ಯತೆ ನನಗಿರಲಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಅದು ಕ್ಯಾನ್ಸಲ್ ಆಯಿತು. ಆದರೆ ವೀರು, ನಾನು ಈಗೊಬ್ಬ ಒಳ್ಳೆ ಸ್ನೇಹಿತನಾಗಿ ಇಲ್ಲಿಗೆ ಬಂದಿದ್ದೀನಿ. ತುಂಬ ಸಂತೋಷ. ಹೇಳಿ ಸರ್. ಏನು ಹೇಳೋದು ವೀರು, ಎಲ್ಲ ಕಡೆನೂ ನಿಂದೆ ಸಮಾಚಾರ. ನೀನು ಲಂಚ ತಗೊಂಡಿದ್ದೀನಿ ಅಂತ ಹೇಳಿರೋ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ. ಸೋಷಿಯಲ್ ಮೀಡಿಯಾಲಿ, ನ್ಯೂಸ್ ಚಾನಲಲ್ಲಿ, ಎಲ್ಲಿ ನೋಡಿದ್ರು ನಿಂದೆ ಮಾತು. ವೀರು, ನಿನ್ನ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಆದ್ರೆ ಏನು ಮಾಡೋದು, ರಾಜಕೀಯದಲ್ಲಿ ಈ ಥರದ್ದೆಲ್ಲ ಅನುಭವಿಸ್ಲೇಬೇಕಾಗತ್ತೆ. ಬಟ್ ಡೋಂಟ್ ವರಿ ವೀರು, ನಾನು ಹೋಮ್ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ. ಈ ವಿಡಿಯೋನ ಸ್ಟಾಪ್ ಮಾಡೋದಕ್ಕೆ ಹೇಳ್ತೀನಿ, ಬ್ಲಾಕ್ ಮಾಡಿಸ್ತೀನಿ. ಈ ವಿಡಿಯೋ ಯಾರು ವೈರಲ್ ಮಾಡಿದ್ರು ಅನ್ನೋದನ್ನ ತಿಳ್ಕೊಂಡು ಅವ್ರಿಗೆ ಇಮ್ಮಿಡಿಯೇಟ್ ಆಗಿ ಶಿಕ್ಷೆ ಕೊಡೋ ವ್ಯವಸ್ಥೆ ನಾನು ಮಾಡಕ್ಕೆ ಹೇಳ್ತೀನಿ. ಚೇಚೆ, ಹಾಗೆ ಮಾಡಿದ್ರೆ ನಾವು ಹೆದರ್ಕೊಂಡಾಗ ಆಗತ್ತೆ. ತಪ್ಪೇ ಮಾಡದೇ ಇದ್ಮೇಲೆ ನಮಗೆ ಭಯ ಯಾಕೆ, ಕೋಪ ಯಾಕೆ? ಆದ್ರೂ
ಈ ರೀತಿಯೆಲ್ಲ ಅಪಪ್ರಚಾರ ಯಾರು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ಬೇಕಲ್ಲ ವೀರು. ನಿನ್ ಮೇಲೆ ಯಾರಿಗಷ್ಟೊಂದು ದ್ವೇಷ? ಹೌದು ವೀರು, ಇದನ್ನ ಯಾರು ಮಾಡ್ತಿದ್ದಾರೆ ಅನ್ನೋದನ್ನ ಮೊದಲು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಯಾರು ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲದೆ ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀರಿ MP ಸಾಹೇಬ್ರೆ? ಏನ್ ಹೇಳ್ತಿದ್ದೆ ವೀರು? ಆ ವಿಡಿಯೋ ವೈರಲ್ ಮಾಡಿದವ್ರು ಯಾರು ಅಂತ ನಿನಗೆ ಗೊತ್ತಾ? ಯಾರಣ್ಣ ಅದು? ಯಾರು ಅಂತ ಹೇಳು. ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಒಳ್ಳೆಯವರು ಅಂದ ತಕ್ಷಣ ಅವ್ರು ಸಾಧುಗಳಲ್ಲ ಅಂತ ತೋರಿಸ್ಬೇಕು. ಒಳ್ಳೆಯವ್ರನ್ನ ಕೇಳ್ಕೊಂಡ್ರೆ ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತಾಗ್ಬೇಕು. ನನಗೆ ಬರ್ತಿರೋ ಕೋಪಕ್ಕೆ ಅವ್ರನ್ನ ಕೊಂದಾಕ್ಬಿಡ್ಬೇಕು ಅಂತ ಅನಿಸ್ತಿದೆ. ಅಣ್ಣ, ನಿನ್ಗೋಸ್ಕರ ನಾನು ಜೈಲಿಗೆ ಹೋಗ್ಕೋಸಿದ್ದ. ಸುರೇಂದ್ರ, ಸಮಾಧಾನ ಮಾಡ್ಕೊಳೋ. ಹೇಗ್ ಸಮಾಧಾನ ಮಾಡ್ಕೊಳ್ಳೋದು ಬಾವಾ? ನಿಮ್ ಬಗ್ಗೆ, ನಿಮ್ ಒಳ್ಳೆತನದ ಬಗ್ಗೆ ಸಣ್ಣ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರಿಗೂ ಚೆನ್ನಾಗಿ ಗೊತ್ತು. ಅಂಥದ್ರಲ್ಲಿ ನಿಮ್ ಬಗ್ಗೆ ಈ ರೀತಿ ಅಪಪ್ರಚಾರ ಮಾಡಿದಾರಲ್ಲ, ಅವ್ರು ಯಾರು ಅಂತ ಹೇಳಿ ಬಾವಾ. ಹೌದು ವೀರು, ಅದು ಯಾರು ಅಂತ ಹೇಳು. ಆಡೋ ಮಕ್ಕಳನ್ನ ಕೇಳಿದ್ರೆ ಹೇಳ್ತಾರೆ, ನೀವು ಗೊತ್ತಿಲ್ಲ ಅಂತಿದ್ದೀರಲ್ಲ. ರಾಜಕೀಯದಲ್ಲಿ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾರೆ ಅಂದ್ರೆ ಅವರು ನಮ್ಮ ಶತ್ರುಗಳಲ್ಲ, ಹಿತಶತ್ರುಗಳು. ಅಂದ್ರೆ ಬೆನ್ನಿಗೆ ಚೂರಿ ಹಾಕೋರು ನಮ್ಮ ಬೆನ್ನಿಂದಲೇ ಇರ್ತಾರೆ. ಹಲೋ MP ಸಾಹೇಬ್ರೆ. ಕರೆಕ್ಟ್, ಯು ಆರ್ ರೈಟ್ ವೀರು. ಅದು ಯಾರು ಅಂತ ಮೊದಲು ತಿಳ್ಕೋಬೇಕು. ಯಾರೋ ನಮಗ್ ತುಂಬಾ ಚೆನ್ನಾಗಿ ಗೊತ್ತಿರೋರೇ ಇಂಥ ಕೆಲಸ ಮಾಡ್ತಿದ್ದಾರೆ. ಇಲ್ಲ MP ಸಾಹೇಬ್ರೆ, ಅವ್ರಿಗೆ ನನ್ನ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಈ ತರ ಕೆಲಸ ಮಾಡ್ತಾನೆ ಇರಲಿಲ್ಲ. ವೀರು ಎಲ್ಲ ಸಂದರ್ಭಗಳನ್ನು ನಗನಗ್ತಾ ಎದುರಿಸ್ತಾನೆ ಎಂದ ಮಾತ್ರಕ್ಕೆ ಅವನಿಗೆ ಕೋಪ ಬರಲ್ಲ ಅಂತ ಅರ್ಥ ಅಲ್ಲ. ಎದುರುಗಿರೋರು, ಬೆನ್ನ ಹಿಂದೆ ಇರೋರು ವೀರು ಕೋಪಕ್ಕೆ ಸುಟ್ಟೋಗಬಾರ್ದು ಅಂತ.